ಕಡೆ ಉತ್ತರ ಕರ್ನಾಟಕದಲ್ಲಿ ಹನಿ ನೀರಿಗೂ ಸಹ ಹಾಹಾಕಾರ ಶುರುವಾಗಿದೆ. ಬಿಸಿಲು, ಇನ್ನೊಂದೆಡೆ ನೀರಿಗೋಸ್ಕರ ಪರದಾಟ. ದಿನದಿಂದ ದಿನಕ್ಕೆ ಕ್ಷೀಣಿಸ್ತಾ ಇದೆ ಅಂತರ್ಜಲ ಮಟ್ಟ. ಅಂತರ್ಜಲ ಕುಸಿತಾ ಇರುವಂತಹ ಹಿನ್ನೆಲೆಯಲ್ಲಿ ಜನರಿಗೆ ಆತಂಕ ಶುರುವಾಗಿದೆ. ಅಂತರ್ಜಲ ಹೆಚ್ಚಿಸಲು ಕ್ರಮ ಕೈಗೊಳ್ತಾ ಇಲ್ಲ ಸರ್ಕಾರ. ಬೇಸಿಗೆ ಎದುರಿಸಲು ತಾಲೂಕು ಜಿಲ್ಲಾಡಳಿತಗಳು ಸಂಪೂರ್ಣವಾಗಿ ನಿರ್ಲಕ್ಷ್ಯ ವಹಿಸಿವೆ. ಪ್ರತಿ ವರ್ಷ ಬೇಸಿಗೆ ಬಂದರೆ ಸಾಕು, ರಾಜ್ಯದಲ್ಲಿ ನೀರಿಗೆ ಸಮಸ್ಯೆ ಉಂಟಾಗಲಿದೆ. ಹಳ್ಳಿಗಳಲ್ಲಿ ಜಾನುವಾರುಗಳಿಗೆ ತಿನ್ನಲು ಸಹ ಮೇವಿಲ್ಲ. ದಿನದಿಂದ ದಿನಕ್ಕೆ ಅಂತರ್ಜಲ ಮಟ್ಟ ಕ್ಷೀಣಿಸ್ತಾ ಇದೆ. ಅಂತರ್ಜಲ ಕುಸಿತಾ ಇರುವಂತಹ ಹಿನ್ನೆಲೆಯಲ್ಲಿ ಜನರಿಗೆ ಆತಂಕ ಶುರುವಾಗಿದೆ. ಅಂತರ್ಜಲ ಹೆಚ್ಚಿಸಲು ಸರ್ಕಾರ ಕ್ರಮ ಕೈಗೊಳ್ತಾ ಇಲ್ಲ. ಬೇಸಿಗೆ ಎದುರಿಸಲು ತಾಲೂಕು ಜಿಲ್ಲಾಡಳಿತಗಳು ಸಂಪೂರ್ಣವಾಗಿ ನಿರ್ಲಕ್ಷ್ಯ ವಹಿಸಿವೆ. ಪ್ರತಿ ವರ್ಷ ಬೇಸಿಗೆ ಬಂದರೆ ಸಾಕು, ರಾಜ್ಯದಲ್ಲಿ ನೀರಿನ ಸಮಸ್ಯೆ. ಹಳ್ಳಿಗಳಲ್ಲಿ ಜಾನುವಾರುಗಳಿಗೆ ತಿನ್ನಲು ಮೇವಿಲ್ಲ. ಓಕೆ, ಸೊ ಇದು ನೋಡಿ, ಶುದ್ಧ ನೀರಿನ ಘಟಕ ಬಂದಾಗಿರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಶುದ್ಧ ನೀರಿನ ಘಟಕ ಬಂದಾಗಿರುವಂತಹ ಒಂದು ವಿಜುವಲ್ಸ್ ಅನ್ನು ನಾವು ಗಮನಿಸ್ತಾ ಇದ್ದೀವಿ. ನೋಡಿ ಹೆಂಗೆ ಬಾಗಿಲು ಹಾಕಿ ಎಷ್ಟು ದಿನ ಆಯ್ತೋ ಅದನ್ನು ಓಪನ್ ಮಾಡಿ ಗೊತ್ತಿಲ್ಲ. ಎಷ್ಟು ದಿನ ಆಯ್ತೋ ಓಪನ್ ಮಾಡಿ ಗೊತ್ತಿಲ್ಲ. ಶುದ್ಧ ನೀರಿನ ಘಟಕ. ಜನರು ಪರದಾಡಬೇಕಾದಂಥ ಒಂದು ಪರಿಸ್ಥಿತಿ ಇದೆ. ಕುಡಿಯುವ ನೀರಿಗೂ ಸಹ ಪರದಾಡಬೇಕಾದಂಥ ಒಂದು ಪರಿಸ್ಥಿತಿ. ಇನ್ನು ಕೃಷಿಗೆ ಬಿಡಿ, ಸ್ನಾನ ಮಾಡೋಕೆ ಬಿಡಿ, ಅಥವಾ ಬೇರೆ ಅಗತ್ಯ ಬಳಕೆಗೆ ಬಿಡಿ, ಬೇರೆ ಬಳಕೆಗೆ ಬಿಡಿ, ಶುದ್ಧ ನೀರಿನ ಘಟಕ ಬಂದಾಗಿರೋದನ್ನ ಗಮನಿಸ್ತಾ ಇದ್ದೀವಿ ನೋಡಿ. ಬೇಡ ಬೇಡ ಬೇಡ